ಗಾಯ ನಮಃ. ಉಸುರಿನ ಪರಿಮಳವಿರಲು ಕುಸುಮದ ಹಂಗೆ ಕೈಯ, ಕ್ಷಮೆ ದಯೆ ಶಾಂತಿ ಸೈರಣೆ ಇರಲು ಸಮಾಧಿಯ ಹಂಗೆ ಕೈಯ, ಲೋಕವೇ ತಾನಾದ ಬಳಿಕ ಏಕಾಂತದ ಹಂಗೆ ಕೈಯ. ಚನ್ನಮಲ್ಲಿಕಾರ್ಜುನ. ಸರ್ವ ಲೋಕಾದಿ ಶರಣು ತಂದೆ ತಾಯಿಗಳಿಗೆ ನಮಿಸುತ್ತಾ ಇಂದಿನ 49ನೇ ಚಿಂತನೆಯತ್ತ ಸಾಗೋಣ. ಶಿವಾನುಭವ ಮತ್ತು ಪರಿಸರಾನುಭವ ಗೋಷ್ಠಿ, ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಜಗಲಿ, ಕೇಂದ್ರ ಮಡಿಕೇಶ್ವರ್, ತಾಲೂಕು ಮುದ್ದೇಬಿಹಾಳ್ ಅಂತರ್ಜಾಲ ಉಪನ್ಯಾಸ ಗೋಷ್ಠಿಯ 49ರ ಮಾಲಿಕೆಗೆ ಹೃದಯ ತುಂಬಿ ಸರ್ವರಿಗೂ ಸ್ವಾಗತ ಸುಸ್ವಾಗತವನ್ನು ಬಯಸುತ್ತೇನೆ. ಇಂದಿನ ಶಿವಾನುಭವ ಹಾಗೂ ಪರಿಸರಾನುಭವ ಗೋಷ್ಠಿಯ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಹರಮುನಿದರು ಗುರು ಮನೆಗೆ ಶ್ರೀ ಚಂದ್ರಲಂಬೆ ಬಾರಮ್ಮ ನಮ್ಮ ಮನೆಗೆ, ಬಾರಮ್ಮ ನಮ್ಮ ಮನೆಗೆ ತೋರಮ್ಮ ನಿನ್ನ ದಯ, ನೀಲಕಂಠನ ಸತಿಯೇ ನೀ ನೀಲಕಂಠನ ಸತಿಯೇ, ಬಾರಮ್ಮ ನಮ್ಮ ಮನೆಗೆ ಶ್ರೀ ಚಂದ್ರಲಂಬೆ ಬಾರಮ್ಮ ನಮ್ಮ ಮನೆಗೆ. ಅರಿಶಿಣ ಕುಂಕುಮ ಅರಳು ಮಲ್ಲಿಗೆ ಯವನ, ಹಲಸು ಮಾವಿನ ಹಣ್ಣು ತೆಂಗಿನ ಫಲವು. ಅರಿಶಿಣ ಕುಂಕುಮ ಅರಳು ಮಲ್ಲಿಗೆ ಯವನ, ಹಲಸು ಮಾವಿನ ಹಣ್ಣು ತೆಂಗಿನ ಫಲವು. ಪೂಜಿಸುವೆನು ನಿನ್ನ ಪೂಜಿಸುವೆನು ನಿನ್ನ, ಬಾರಮ್ಮ ನಮ್ಮ ಮನೆಗೆ ಶ್ರೀ ಚಂದ್ರಲಂಬೆ ಬಾರಮ್ಮ ನಮ್ಮ ಮನೆಗೆ. ಜರದ ಪೀತಾಂಬರ ಸೀರೆಯನ್ನುಟ್ಟು, ಹಸಿರು ಜರಿಯ ಕಂಚಿಕೆಯನು ತೊಟ್ಟು, ಜರದ ಪೀತಾಂಬರ ಸೀರೆಯನ್ನುಟ್ಟು, ಹಸಿರು ಜರಿಯ ಕಂಚಿಕೆಯನು ತೊಟ್ಟು, ಕಮಲದಿ ಕುಳಿತವಳೆ ನೀ ಕಮಲದಿ ಕುಳಿತವಳೆ, ಬಾರಮ್ಮ ನಮ್ಮ ಮನೆಗೆ ಶ್ರೀ ಚಂದ್ರಲಂಬೆ ಬಾರಮ್ಮ ನಮ್ಮ ಮನೆಗೆ. ಏಸುದಿನದಾಚೆಯಿಂದಲೇ ನೆನೆವೆ ಸನ್ನುತ ಪುರವಾಸಿ ಭೀಮ ತೀರದಿ ನಿಂದೆ. ಏಸುದಿನದಾಚೆಯಿಂದಲೇ ನೆನೆವೆ ಸನ್ನುತ ಪುರವಾಸಿ ಭೀಮ ತೀರದಿ ನಿಂದೆ. ಕೊಪ್ಪದ ನರಸಿಂಹನ ಸೋದರಿ ನೀ ಕೊಪ್ಪದ ನರಸಿಂಹನ ಸೋದರಿ, ಬಾರಮ್ಮ ನಮ್ಮ ಮನೆಗೆ ಶ್ರೀ ಚಂದ್ರಲಂಬೆ ಬಾರಮ್ಮ ನಮ್ಮ ಮನೆಗೆ, ಬಾರಮ್ಮ ನಮ್ಮ ಮನೆಗೆ ತೋರಮ್ಮ ನಿನ್ನ ದತ್ತಿಯೇ ನೀ ನೀಲಕಂಠನ ಸತಿಯೇ, ಬಾರಮ್ಮ ನಮ್ಮ ಮನೆಗೆ ಶ್ರೀ ಚಂದ್ರಲಂಬೆ ಬಾರ ಮನೆಗೆ. ಧನ್ಯವಾದಗಳು. ತನುವನ್ನು ನೇಗಿಲ ಮಾಡಿ, ಹೃದಯವನ್ನು ಹೊಲ ಮಾಡಿ, ಜ್ಞಾನವನ್ನು ಮಿಣಿಕಣಿ ಹಗ್ಗ ಮಾಡಿ, ನಿಮ್ಮ ಮನವೆಂಬ ಬೀಜವನ್ನು ನೋಡಿ ಬಿತ್ತಿರಯ್ಯ, ನಿಮ್ಮ ಮನದೊಳಗಿನ ಚಂಚಲವೆಂಬ ಹಕ್ಕಿಯನ್ನು ಓಡಿಸಿರಯ್ಯ. 537ನೇ ಕನಕದಾಸ ಜಯಂತಿಯ ಎಲ್ಲರಿಗೂ ಶುಭಾಶಯಗಳು. ಶಿವಾನುಭವ ಗೋಷ್ಠಿ, ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಜಗಲಿ ಕೇಂದ್ರ ಮಡಿಕೇಶ್ವರ, ತಾಲೂಕ್ ಮುದ್ದೇಬಿಹಾಳ್ ಆನ್ಲೈನ್ ಉಪನ್ಯಾಸ ಗೋಷ್ಠಿ 49. ಪರಿಸರ ಅನುಭವ ಗೋಷ್ಠಿ, ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಜಗಲಿ ಕೇಂದ್ರ ಮಡಿಕೇಶ್ವರ್, ತಾಲೂಕು ಮುದ್ದೇಬಿಹಾಳ. ಇವತ್ತು ನಾವೆಲ್ಲರೂ 49ನೇ ಆನ್ಲೈನ್ ಉಪನ್ಯಾಸ ಗೋಷ್ಠಿಯಲ್ಲಿ ಈ ಒಂದು ಸುಂದರ ಸಂಜೆಯ ಸಮಯದಲ್ಲಿ ತಲ್ಲೀನರಾಗಿದ್ದೇವೆ. ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿಗಳು ಶ್ರೀ 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 ಶಿವಕುಮಾರ್ ಮಹಾಸ್ವಾಮಿಗಳು
ಮಡಕೇಶ್ವರ್ ಹಾಗೂ ನಂದಿವೇರಿ ಮಠ ಈ ಮಹಾಸ್ವಾಮಿಗಳಿಗೆ ನಾನು ಅನಂತ ಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ಪ್ರಾರ್ಥನೆ ಮಾಡುವುದರ ಮೂಲಕ ಚಾಲನೆ ನೀಡಿರ್ತಕ್ಕಂಥ ಗುರುಮಾತೆಯರಾಗಿರ್ತಕ್ಕಂಥ ಶ್ರೀಮತಿ ಚೆನ್ನಮ್ಮ ಬೇಗಾರ್ ಅವರೇ, ಅತ್ಯಂತ ಅಚ್ಚುಕಟ್ಟಾಗಿ ಸ್ವಾಗತವನ್ನ ನಡೆಸಿಕೊಟ್ಟಿರ್ತಕ್ಕಂಥ ಶ್ರೀಮತಿ ಸಹೋದರಿ ಅಕ್ಕಮಹಾದೇವಿ ನಾಯ್ಕೋಡಿ ಮೇಡಮ್ ಅವರೇ, ಈ ಕಾರ್ಯಕ್ರಮವನ್ನ ಸಾಮ್ರಾಜ್ಯ ಆ ಸಮಯದಲ್ಲಿ ಆ ವಿಜಯನಗರ ಸಾಮ್ರಾಜ್ಯದಲ್ಲಿ ಬಂಕಾಪುರ್ ಅಂತಕ್ಕಂತ ಒಂದು ಸ್ಥಳ ಇರುತ್ತೆ, ಅದನ್ನ ರಾಜಧಾನಿ ಅಂತ ಹೇಳ್ಬೋದು. ಆ ಬಂಕಾಪುರದ ಸುತ್ತಮುತ್ತಲಿನ ಪ್ರದೇಶವನ್ನ ಒಬ್ಬ ದಂಡ ನಾಯಕನಿಗೆ ಆ ಅರಸರು ಒಪ್ಪಿಸಿರ್ತಾರೆ. ಆ ದಂಡ ನಾಯಕನ ಹೆಸರಿನಾಗಿರುತ್ತೆ ಅಂದ್ರೆ ಬೀರಪ್ಪ ನಾಯಕ ಅಂತ ಆಗಿರುತ್ತೆ. ಆ ಬೀರಪ್ಪ ನಾಯಕ ಬಹಳಷ್ಟು ಒಳ್ಳೆತನದಿಂದ ತನ್ನ ಸಾಮ್ರಾಜ್ಯವನ್ನ ಅಲ್ಲಿನ ಪ್ರಜೆಗಳಿಗೆ ಒಳ್ಳೆ ರೀತಿಯಾಗಿರ್ತಕ್ಕಂಥ ಸಹಾಯವನ್ನು ನೀಡ್ತಾ ದಕ್ಷ ಆಡಳಿತವನ್ನ ನೀಡ್ತಾ ಇರ್ತಾನೆ. ಅವನ ಹೆಂಡತಿ ಹೆಸರು ಬಚ್ಚಮ್ಮ ಅಂತ. ಈ ಸಮಯದಲ್ಲಿ ಈ ದಂಡ ನಾಯಕನಾಗಿರ್ತಕ್ಕಂಥ ಬೀರಪ್ಪ ಮತ್ತು ಈ ಬಚ್ಚಮ್ಮ ಅಂತಕ್ಕಂಥ ಆದರ್ಶ ದಂಪತಿಗಳಿಗೆ ಬಹಳ ದಿನಗಳ ಕಾಲದವರೆಗೂ ಸಂತಾನ ಭಾಗ್ಯನೇ ದೊರೆತಿರೋದಿಲ್ಲ. ಹೀಗಾಗಿ ಅವರ ಆರಾಧ್ಯ ದೈವ ಅಂತ ಹೇಳ್ಬೋದು, ಅವರ ಮನೆದೇವರು ಹೇಳ್ಬೋದು, ಅದು ತಿರುಪತಿ ತಿಮ್ಮಪ್ಪ. ಈ ತಿರುಪತಿ ತಿಮ್ಮಪ್ಪನಿಗೆ ಈ ಬೀರಪ್ಪ ನಾಯಕ ಮತ್ತು ಬಚ್ಚಮ್ಮ ತಿರುಪತಿಗೆ ಹೋಗಿ ಅವನ ದರ್ಶನವನ್ನು ಪಡೆದು ಸಂತಾನ ಭಾಗ್ಯವನ್ನ ಕೇಳ್ತಾರೆ. ಆಗ ಗುರುಗಳ ಸಂತಾನ ಭಾಗ್ಯವನ್ನು ಪಡೆದುಕೊಂಡು ಬಂದಿರತಕ್ಕಂಥ ಈ ದಂಪತಿಗಳಿಗೆ ಹಲವು ತಿಂಗಳ ನಂತರ ಒಂದು ಮಗು ಹುಡುತ್ತದೆ. ಆ ತಿರುಪತಿ ತಿಮ್ಮಪ್ಪನ ಆಶೀರ್ವಾದದಿಂದ ಹುಟ್ಟಿರ್ತಕ್ಕಂಥ ಈ ಮಗುವಿಗೆ ಆ ತಿರುಪತಿ ತಿಮ್ಮಪ್ಪನ ಹೆಸರೇ ಇಡ್ತಾರೆ. ತಿಮ್ಮ ಅಂತ ನಾಮಕರಣ ಮಾಡ್ತಾರೆ. ಅವನಿಗೆ ತಿಮ್ಮಪ್ಪ ಅಂತ ಕರೀಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದು ಕನಕದಾಸರ ಮೂಲ ಹೆಸರು. ಅಂದ್ರೆ ಕನಕದಾಸರ ತಾಯಿ ಹೆಸರು ಬಚ್ಚಮ್ಮ, ತಂದೆ ಹೆಸರು ಬೀರಪ್ಪ ಅಂತ ಹೇಳ್ಬಿಟ್ಟು. ಬಹಳ ದಿನಗಳ ನಂತರ ಜನಿಸಿರ್ತಕ್ಕಂಥ ಈ ಮಗು ನೋಡ್ಲಿಕ್ಕೆ ಬಹಳ ಸುಂದರವಾಗಿರುತ್ತೆ, ಆಕರ್ಷಣೀಯವಾಗಿರುತ್ತೆ. ಎಲ್ಲ ಅವರ ಸಂಬಂಧಿಕರಿಗೆ, ತಾಯಂದರಿಗೆ, ಅವರ ಕುಲ ಬಾಂಧವರಿಗೆ ಬಹಳ ಅತ್ಯಾಪ್ತವಾಗಿ ಈ ಮಗುವನ್ನ ಬೆಳೆಸ್ತಾರೆ. ಎಲ್ಲರೂ ಖುಷಿ ಪಡ್ತಾರೆ. ಏಕೈಕ ಮಗು ಆಗಿರುವುದರಿಂದ ಬೀರಪ್ಪ ನಾಯಕ ತನ್ನ ಮಗುವನ್ನ ಈ ಸಾಮ್ರಾಜ್ಯದ ಒಬ್ಬ ಮಹಾದಂಡ ನಾಯಕನನ್ನಾಗಿ ಮಾಡಬೇಕು, ಶೂರನನ್ನಾಗಿ ಮಾಡಬೇಕು, ಯುದ್ಧ ಪರಿಣಿತಿಯನ್ನು ನೀಡಬೇಕಂತೆ ಮಹಾದಾಸೆಯಿಂದ ಸರ್ವ ಯುದ್ಧದ ಕಲೆಗಳನ್ನ ಈ ತಿಮ್ಮಪ್ಪನಿಗೆ ಕಲಿಸ್ತಾನೆ. ಅದು ಬೇಟೆಯಾಡುವುದಾಗಿರ್ಬೋದು, ಕುದುರೆ ಸವಾರಿ ಮಾಡುವುದಾಗಿರ್ಬೋದು, ಬರ್ಚಿ ಆಗಿರ್ಬೋದು, ಕುಸ್ತಿ ಮಾಡುವುದಾಗಿರ್ಬೋದು, ಈ ಸಕಲ ವಿದ್ಯೆಗಳನ್ನ ಈ ತಿಮ್ಮಪ್ಪನಿಗೆ ಕಲಿಸ್ತಾನೆ. ತಿಮ್ಮಪ್ಪ ಅಷ್ಟೇ ಆಸಕ್ತಿಯಿಂದ, ದಕ್ಷತೆಯಿಂದ ಆ ಎಲ್ಲ ವಿದ್ಯೆಗಳನ್ನ ಕಲಿತು ಒಬ್ಬ ಒಳ್ಳೆ ನಾಯಕನಾಗಿ ಹೊರಹೊಮ್ಮತಾನೆ. ಆ ಸಮಯದಲ್ಲಿ ಏನಾಗ್ತೈತಿ ಅಂತಂದ್ರೆ, ಅನಾರೋಗ್ಯದ ನಿಮಿತ್ತ ಈ ಬೀರಪ್ಪ ನಾಯಕ ಅಸುನೀಗ್ತಾನೆ. ಆ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಆ ಬಂಕಾಪುರದ ಸುತ್ತಮುತ್ತಲ ಜನರು ಬಹಳ ದುಃಖದಲ್ಲಿ ಮುಳುಗ್ತಾರೆ. ಏನಪ್ಪ, ನಮ್ಮ ನಾಯಕ ಬೀರಪ್ಪ ನಾಯಕ ತೀರ್ಕೊಂಡ್ಬಿಟ್ಟ, ಇನ್ನು ಮುಂದೆ ನಮ್ಮನ್ನ ನೋಡುವರು ಯಾರು, ನಮ್ಮ ಗತಿ ಯಾರು ಅಂತ ಕೇಳ್ತಾ ಇರುವಾಗ ಅಲ್ಲಿರ್ತಕ್ಕಂಥ ಎಲ್ಲ ಹಿರಿಯರು ಸೇರ್ಕೊಂಡು ಈಗಾಗಲೇ ವಯಸ್ಸಿಗೆ ಬಂದಿರತಕ್ಕಂಥ ಈ ತಿಮ್ಮಪ್ಪನಿಗೆ ಆ ನಾಯಕ ಪಟ್ಟವನ್ನು ಕೊಡ್ಬೇಕು ಅಂತೇಳಿ ಒಂದು ನಿರ್ಧಾರಕ್ಕೆ ಬರ್ತಾರೆ. ತಿಮ್ಮಪ್ಪ ನಾಯಕನ ತಾಯಿ ಬಚ್ಚಮ್ಮ ಆಶೀರ್ವಾದದೊಂದಿಗೆ ಅಲ್ಲಿರ್ತಕ್ಕಂಥ ಹಿರಿಯರ ಸೂಚನೆಯಂತೆ ಆ ದಂಡ ನಾಯಕತ್ವವನ್ನ ಈ ತಿಮ್ಮಪ್ಪ ವಹಿಸ್ಕೋತಾನೆ. ಈ ತಿಮ್ಮಪ್ಪ ಅಲ್ಲಿಂದ ತಿಮ್ಮಪ್ಪ ನಾಯಕ ಅಂತೇಳಿ ಅವನನ್ನ ಕರೀಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ತಿಮ್ಮಪ್ಪ ನಾಯಕ ಆಗಲೇ ಹೇಳಿದೆ, ಸರ್ವ ವಿದ್ಯೆಗಳಲ್ಲಿ ಪಾರಂಗತನಾಗಿದ್ದ. ಯುದ್ಧಗಳು ಕಂಡ್ರೆ, ಶಂಖನಾದಗಳು ಮುಳುಗಿದ್ರೆ ಹುಲಿಯಂತೆ ಗರ್ಜನೆ ಮಾಡಬಲ್ಲವನಾಗಿದ್ದ ಈ ತಿಮ್ಮಪ್ಪ ನಾಯಕ. ಅವನು ಆಡಿರ್ತಕ್ಕಂಥ ಎಲ್ಲ ಯುದ್ಧಗಳಲ್ಲಿ ತಿಮ್ಮಪ್ಪ ನಾಯಕ ಗೆಲ್ತಾನೆ. ವಿಜಯನಗರ ಅರಸರ ಪ್ರೀತಿಗೆ, ಗೌರವಕ್ಕೆ ಪಾತ್ರರಾಗ್ತಾನೆ. ಹೀಗಾಗಿ ಅಲ್ಲಿರ್ತಕ್ಕಂಥ ಎಲ್ಲ
ಊರಿನ ಜನರು ತಿಮ್ಮಪ್ಪ ನಾಯಕನಿಗೆ ಬಹಳ ಗೌರವವನ್ನ ಸಲ್ಲಿಸ್ತಾರೆ. ಆ ಪ್ರಜೆಗಳ ಬಗ್ಗೆ ತಿಮ್ಮಪ್ಪ ನಾಯಕನು ಕೂಡ ಅಷ್ಟೇ ಪ್ರೀತಿ ಗೌರವವನ್ನ ಇಟ್ಕೊಂಡಿರ್ತಾನೆ. ಈ ತಿಮ್ಮಪ್ಪ ನಾಯಕ ತನ್ನ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಪ್ರದೇಶಗಳ ಗಡಿಗಳನ್ನ ಬಹಳ ಭದ್ರವಾಗಿ ಇಟ್ಕೊಂಡಿರ್ತಾನೆ. ಯಾಕಂದ್ರೆ ಅವಾಗ ಬಹಮನಿ ಸುಲ್ತಾನರು ಈ ಬಾಡ ಗ್ರಾಮ ಇದು ಗೋವಾಕ್ಕೆ ಹೋಗುವ ಮಾರ್ಗದಲ್ಲಿ ಇರುವುದರಿಂದ ಈ ಬಹಮನಿ ಸುಲ್ತಾನರ ಅತಿಕ್ರಮಣ ದಬ್ಬಾಳಿಕೆ ಜಾಸ್ತಿ ಆಗ್ತಾ ಇರುತ್ತೆ. ಅವರ ಎಲ್ಲ ಆಕ್ರಮಣ ಅತಿಕ್ರಮಗಳನ್ನ ಹಿಮ್ಮೆಟ್ಟಿಸುವಲ್ಲಿ ಈ ತಿಮ್ಮಪ್ಪ ನಾಯಕ ಯಶಸ್ವಿ ಆಗ್ತಾನೆ ಬಂಧುಗಳೇ. ಹಾಗಾಗಿ ಒಂದ್ಸರಿ ಏನಾಗತ್ತಪ್ಪ ಅಂತಂದ್ರೆ ಆ ಬಂಕಾಪುರದ ಹತ್ರ ನಾವು ಬುರುಜ್ ಅಂತ ಹೆಸರು ಕೇಳಿವಿ. ಬಿಜಾಪುರದಲ್ಲಿ ಬಹಳಷ್ಟು ಬುರ್ಜ್ಗಳು ಇವೆ. ಆ ಬುರುಜುಗಳನ್ನ ಕಟ್ಬೇಕು ಅಂತೇಳಿ ಈ ತಿಮ್ಮಪ್ಪ ನಾಯಕ ಆ ದೂರದಲ್ಲಿ ಇರ್ತಕ್ಕಂಥ ಸೈನಿಕರನ್ನ ಶತ್ರುಗಳನ್ನ ಆ ಬುರ್ಜ್ ಮೇಲೆ ನಿಂತ್ಕೊಂಡು ಕಾಯ್ತಿರ್ತಾರೆ, ನೋಡ್ತಿರ್ತಾರೆ. ಅವರ ಆಕ್ರಮಣ ಮಾಡಿದಾಗ ಅವ್ರ ವಿರುದ್ಧ ನಾವು ಯುದ್ಧ ಮಾಡ್ಲಿಕ್ಕೆ ಅನುಕೂಲ ಆಗತ್ತಂತೆ ಆ ಬುರ್ಜ್ ಆಡಂಬರಗಳು ಇವೆಲ್ಲ ಸಿಗ್ತವೆ. ಆ ಎಲ್ಲ ಬಂಗಾರವನ್ನ ವಜ್ರವನ್ನ ಈ ತಿಮ್ಮಪ್ಪ ನಾಯಕ ಏನ್ ಮಾಡ್ತಾನಂದ್ರೆ ಅಲ್ಲಿರ್ತಕ್ಕಂಥ ಎಲ್ಲ ಹಿರಿಯರನ್ನ ಕರೆದು ಚರ್ಚೆ ಮಾಡ್ಬಿಟ್ಟು ಈ ಬಂಗಾರವನ್ನ ನಾವು ನಮ್ಮ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಹಳ್ಳಿಗಳ ಬಡವರಿಗೆ ಹಂಚೋಣ ಅಂತೇಳಿ ಒಂದು ಗಟ್ಟಿಯಾಗಿರ್ತಕ್ಕಂಥ ನಿರ್ಧಾರವನ್ನ ಮಾಡ್ತಾನೆ. ಅವಾಗ ಸುತ್ತಮುತ್ತಲ ಹಳ್ಳಿಯ ಬಡ ಜನರನ್ನ ಕರೆಸಿ ಅವನಿಗೆ ಸಿಕ್ಕಿರ್ತಕ್ಕಂಥ ಬಂಗಾರವನ್ನ ಹಂಚಿಬಿಡ್ತಾನೆ. ಆ ಬಂಗಾರವನ್ನ ಹಂಚಿದಾಗ ಬಂಗಾರಕ್ಕೆ ಇನ್ನೊಂದು ಹೆಸರು ಕನಕ ಅಂತ ಕರಿತೀವಿ ಬಂಧುಗಳೇ. ಹೀಗಾಗಿ ಈ ತಿಮ್ಮಪ್ಪ ನಾಯಕ ಆ ಬಂಗಾರವನ್ನೆಲ್ಲ ಬಡವರಿಗೆ ಹಂಚಿದ ಕಾರಣದಿಂದ ಅವನನ್ನ ಎಲ್ಲರೂ ಕನಕಪ್ಪ ನಾಯಕ ಕನಕಪ್ಪ ನಾಯಕ ಅಂತ ಹೇಳಿ ಕರೀಲಿಕ್ಕೆ ಪ್ರಾರಂಭ ಮಾಡ್ತಾರೆ. ನೋಡ್ರಿ, ತಿಮ್ಮ ಅಂತ ನಾಮಕರಣ ಆಯ್ತು. ಮುಂದೆ ತಿಮ್ಮಪ್ಪ ನಾಯಕನಾದ. ತನಗೆ ಸಿಕ್ಕ ಎಲ್ಲ ಬಂಗಾರವನ್ನ ಕನಕವನ್ನ ಬಡವರಿಗೆ ಹಂಚಿದ ಕಾರಣದಿಂದ ತಿಮ್ಮಪ್ಪ ನಾಯಕ ಕನಕಪ್ಪ ನಾಯಕನಾಗಿ ತನ್ನ ಹೆಸರನ್ನ ಪಡ್ಕೋತಾನೆ. ಸ್ವಲ್ಪ ದಿನ ಆಗುತ್ತೆ. ಆ ಬಂಗಾರವನ್ನೆಲ್ಲ ಬಡವರಿಗೆ ಹಂಚಿದ ಮೇಲೆ ಇನ್ನೂ ಸ್ವಲ್ಪ ಬಂಗಾರ ಉಳಿದಿರುತ್ತೆ. ಅದನ್ನ ತೆಗೆದುಕೊಂಡು ಅವರ ಊರ ಹತ್ರ ಒಂದು ಸುಂದರವಾಗಿರ್ತಕ್ಕಂಥ ದೇವಸ್ಥಾನವನ್ನ ಕಟ್ಟಬೇಕು ಅಂತ ಕನಕದಾಸರಿಗೆ ಆಲೋಚನೆ ಬರುತ್ತೆ. ಅವಾಗ ಅವರೆಲ್ಲ ಜನ ಹೇಳ್ತಾರೆ, ಇಲ್ಲಿ ಮುಸ್ಲಿಮರ ಅತಿಕ್ರಮಣ ಜಾಸ್ತಿ ಆಗಿರೋದ್ರಿಂದ ಆ ದೇವಸ್ಥಾನಕ್ಕೆ ತೊಂದರೆ ಬರ್ಬೋದು ಅನ್ನೋ ಏಕೈಕ ಉದ್ದೇಶದಿಂದ ಅಲ್ಲಿಯ ಸಮೀಪದಲ್ಲಿರ್ತಕ್ಕಂಥ ಈಗಿನ ಬ್ಯಾಡಕನಾಗಿರ್ತಕ್ಕಂಥ ತಿಮ್ಮಪ್ಪ ನಾಯಕನೇ ಆ ದೇವಸ್ಥಾನದ ಉಸ್ತುವಾರಿಯನ್ನು ವಹಿಸಿಕೊಂಡು ದೇವಸ್ಥಾನದಲ್ಲಿ ಎಲ್ಲ ರೀತಿಯ ಚಟುವಟಿಕೆಗಳನ್ನ ಉಪನ್ಯಾಸಗಳನ್ನ ಇವನ್ನೆಲ್ಲ ಮಾಡಿಸ್ತಾ ಇರ್ತಾನೆ. ಹೀಗಾಗಿ ಈ ತಿಮ್ಮಪ್ಪ ನಾಯಕ ಅಲ್ಲಿರ್ತಕ್ಕಂಥ ಭಕ್ತರಿಗೆ ಬಹಳ ಪ್ರಿಯನಾಗಿ ಬಿಡ್ತಾನೆ. ಆದಿಕೇಶವನ ಮೇಲೆ ಅಪಾರವಾಗಿರ್ತಕ್ಕಂಥ ಭಕ್ತಿ ಹೊಂದಿರತಕ್ಕಂಥ ಕನಕಪ್ಪ ತಿಮ್ಮಪ್ಪ ನಾಯಕನಿಗೆ ಒಂದು ದಿನ ರಾತ್ರಿ ಮಲಗಿರುವಾಗ ಒಂದು ಕನಸು ಬೀಳುತ್ತೆ ಅವನಿಗೆ. ಆ ಕನಸಿನಲ್ಲಿ ಆದಿಕೇಶವ ಬಂದು ಹೇಳ್ತಾನೆ, ತಿಮ್ಮಪ್ಪ, ನೀನು ನಿನ್ನ ಎಲ್ಲ ಈ ಸಾಮ್ರಾಜ್ಯವನ್ನು ಬಿಟ್ಟು ತ್ಯಜಿಸಿ ಬಂದು ನೀನು ನನ್ನ ಸೇವಕನಾಗು ಅಂತ ಹೇಳ್ತಾನೆ. ನಿನ್ನ ಸೇವೆ ನನಗೆ ಅವಶ್ಯಕತೆ ಇದೆ. ನೀನು ನನ್ನ ಸೇವೆಯನ್ನು ಮಾಡಿದ್ರೆ ನಾನು ಸಂತೃಪ್ತನಾಗ್ತೇನೆ, ನನಗೆ ಬಹಳ ಖುಷಿ ಆಗುತ್ತೆ. ನಿನ್ನ ಸಾಮ್ರಾಜ್ಯವನ್ನು ಬಿಟ್ಟು ಬಾ ಅಂತ ಹೇಳ್ತಾನೆ. ಸಡನ್ ಆಗಿ ಹೊರಗೆ ಬಂದ ತಿಮ್ಮಪ್ಪ